ಎಲ್ಲ ವಿಷಯನೂ ಸವಿಸ್ತರವಾಗಿ ತಿಳಿಸಿದ್ದಾರೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ದೇಶಭಕ್ತರು, ತಾಯಿ ತಂದೆಯರು, ಅಣ್ಣ ತಮ್ಮಂದರು, ಎಲ್ಲ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು, ಎಲ್ಲ ಹಿಂದೂಪರ ಸಂಘಟನೆಗಳವರು ನಮ್ಮ ಅಖಂಡ ಭಾರತದ ಇತಿಹಾಸವನ್ನು ಹೇಳ್ತಾರಂದರೆ ಅದು ಈ ಕೋಲಾರದ ಮಣ್ಣಲ್ಲಿದೆ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಷ್ಟೋ ಜನ IAS, IPS, KAS, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಸೈನ್ಸಿಸ್ಟ್ಗಳು ಎಲ್ಲರೂ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಭಾರತ ದೇಶದಲ್ಲಿ. ಈ ಕಾರ್ಯಕ್ರಮದಲ್ಲಿ ಸಿಗಳ್ಳಿ ಸುಂದರ್ ಅವರು, ನಮ್ಮ ಬಜರಂಗಗಳ ಬಾಬಣ್ಣವರು ಎಲ್ಲರೂ ಇದ್ದಾರೆ. ನೆನ್ನೆ ಯಾರೋ ಮುನ್ಸ್ವಾಮಿ ಅವ್ರು ಬರ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಆ ಪಾಕಿಸ್ತಾನ ಏಜೆಂಟ್ಗಳು SDP ಅವರು ಇಲಾಖೆಗೆ ಅರ್ಜಿಯನ್ನು ಕೊಟ್ರಂತೆ. ನೀವಿಂತ 100 ಅಲ್ಲ 1000 ಅರ್ಜಿ ಕೊಟ್ರೇನು ನಿಮ್ ಕೈನಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಮನ್ನು ನಾವೆಲ್ಲ ಒಂದೇ. ನೀವೇನಿದ್ದೀರಿ ಈ ದೇಶದ ಇತಿಹಾಸವನ್ನು ತಿಳ್ಕೊಂಡು ಈ ದೇಶದ ಭಾರತ ಮಾತೆಯ ಮಕ್ಕಳಾಗಿದ್ದರೆ ಮಾತ್ರನೇ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಇರ್ಬೋದು. ಅದು ಬಿಟ್ಟು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ರೆ, ನಮ್ಮ ಕುಮಾರಿ ಆರ್ಕೆ ಅವರು ಏನು ಹೇಳಿದ್ರು, ನಮ್ಮ ಹತ್ರನೂ ಕಲ್ಲಿದೆ, ನಮ್ಮ ಹತ್ರನೂ ತ್ರಿಶೂಲ ಇದೆ, ನಮ್ಮ ಹತ್ರನೂ ಖಡ್ಗ ಇದೆ, ನಮ್ಮ ದೇವರುಗಳದೆಲ್ಲ ಅಸ್ತ್ರಗಳೇನು, ನಮ್ಮ ದೇವರುಗಳ ಹತ್ರ ಏನೇನು ಅಸ್ತ್ರಗಳಿದೆಯೋ ಆ ಅಸ್ತ್ರಗಳನ್ನೆಲ್ಲ ನಾವು ಕಲ್ಕೊಬೇಕಾಗುತ್ತೆ. ನಮ್ಮ ಧರ್ಮ ರಕ್ಷಣೆಗೆ, ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗುತ್ತೆ. ನಿಂತ್ಕೊಂತೀರಾ? ಹಂಗಾಗಿ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಆ ಯೂಟ್ಯೂಬರ್ ಸಮೀರ್ ಬಚಾವನು, ಇನ್ನು ಅವನಿಗೆ ಬೇರೆ ಪಾಕಿಸ್ತಾನದಿಂದ ಬೇರೆ ಬೇರೆ ಲೆಫ್ಟಿಸ್ಟ್ಗಳು ಅವರೆಲ್ಲ ಅಕೌಂಟ್ಗೆ ದುಡ್ಡು ಹಾಕಿ, ಆ ತಿಮ್ರೂಡಿಗೆಲ್ಲ ಅಕೌಂಟ್ಗೆ ಹಾಕಿ, ಆ ಗಿರೀಶ್ ಮಟ್ಟಣ್ಣ ಅಕೌಂಟ್ಗೆ ದುಡ್ಡು ಹಾಕಿ, ಅವನ ಯಾರೋ ಮುಸ್ಕುದಾರಿಯನ್ನ ಅಲ್ಲಿ ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನ ಬರೋಂಥ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ. ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ 10-15 ಜಾಗದಲ್ಲಿ ಅಗದು ಬಗದು ನೋಡಿದ್ರೂ ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ. 106 ಹೆಣಗಳಿದೆ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು? ಇದೇ SDP ಅವರು, ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು, ಇದೇ ಪಾಕಿಸ್ತಾನಿ ಏಜೆಂಟ್ಗಳವರು. ಏನಕ್ಕೆ NIA ನಮ್ಮ ಕೋಲಾರಕ್ಕೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಹುಬ್ಳಿಗೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಮಂಗಳೂರಿಗೆ ಬಂದು ಒಂದಷ್ಟು ಜನನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಮೈಸೂರಿಗೆ ಬಂದಷ್ಟು ಜನನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ, ಜಲ, ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಅವರೆಲ್ಲರೂ ಬರ್ತಾ ಇರ್ತಕ್ಕಂಥವ್ರು. ಲಷ್ಕರ್ ಇ ತೊಯ್ಬಾ ಅವರು, ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದ್ದಾರೆ ಅಂತ. ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ 500 ವರ್ಷಗಳ ಹೋರಾಟ, ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ 106 ವರ್ಷಗಳು ಹೋರಾಟ, ಸುಮಾರು ಒಂದು 6 ಲಕ್ಷಕ್ಕೂ ಜನ ಸ್ವತಂತ್ರ ಹೋರಾಟಗಾರರು ನಮ್ಮ ತಾಯಿ ಅವರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರನ ಕೊಟ್ಟಿರ್ತಕ್ಕಂಥದ್ದು. ನಾವಿಲ್ಲಿ ಜಗಳ ಆಡ್ಬೇಕು ಅಂತಲ್ಲ. ಅವ್ರೇನೋ ಹೋರಾಟ ಮಾಡ್ತಾರೆ, ಅವ್ರೇನೋ ಮಾತಾಡ್ತಾರೆ, ಅದಕ್ಕೆ ಅಡ್ಡ ಬಡಿಸೋದಲ್ದ. ನಾವು ಈ ದೇಶದಲ್ಲಿದ್ದೀರಿ, ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ದೇಶದ ಪರವಾಗಿರ್ಬೇಕು, ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ. ಇವತ್ತು ಒಂದು ರಾಮನ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ಗೆ ಹೋಗ್ಬೇಕು, ಒಂದು ಗಣೇಶ ಇಟ್ಬೇಕಾದ್ರೂ ಪರ್ಮಿಷನ್ಗೆ ಹೋಗ್ಬೇಕು. ಅವ್ರು ಏನೇ ಮಾಡಿದ್ರೂ ಅವ್ರಿಗೇನು ಪರ್ಮಿಷನ್ ಏನು ಬಾಕಿಲ್ಲ, ಎಲ್ಲ ಫ್ರೀ. ಪೊಲೀಸವ್ರು ನೋಡಿದ್ರೂ ಫ್ರೀನೇ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿರೇನು ಫ್ರೀನೇ, ಪೊಲೀಸವ್ರ ಕಾರ್ಗಳು ಹೊಡೆದಾಕಿರೇನು ಫ್ರೀನೇ, ಏನ್ ಮಾಡಿದ್ರೂ ಫ್ರೀನೇ. ಅವ್ರು ನಮ್ಮ ಬ್ರದರ್ಸ್ ಅಂತಾರೆ.
ನಾವು ಯಾರು ಹಂಗಾದ್ರೆ? ರಾತ್ರಿ 1 ಗಂಟೆಗೆ ಕೊಸ್ಮೀರಿ ತೊಪ್ಪು ತಗೊಂಬರಕ್ ಹೋಗ್ತಾ ಇದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಯಾರಾದ್ರೂ ತೆಗ್ದಿರ್ತಾರೆ ಅಂಗಡಿ? ಅವ್ರು ಏನೇ ಹೋರಾಟಗಳು ಮಾಡಿದ್ರೇನು, ಏನೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೇನು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೇನು ಅವ್ರ ಮೇಲೆ ಕೇಸ್ ಹಾಕಲ್ಲ. ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತಾರೆ. ಆದ್ರೆ ನಮ್ಮ ಹಿಂದೂ ಪರ ಸಂಘಟನೆಗಳು ಏನಾದ್ರು ಹೋರಾಟ ಮಾಡಿದ್ರೆ ಅವರನ್ನ ರೌಡಿಗಳು ಅಂತ ಹೇಳಿ ಬಿಂಬಿಸ್ತಾರೆ. ಯಾರು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ರು ಅವ್ರು 75-80 ವರ್ಷ ವಯಸ್ಸಾಗಿದ್ರೇನು ಅಂತವ್ರನ್ನ ಇವತ್ತು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ. ನಾವ್ ಹಿಂದೂಗಳೇನು ಉಗ್ರಗಾಮಿಗಳ? ನಮ್ದಲ್ವಾ ಈ ದೇಶ? ಈ ದೇಶದಲ್ಲಿದ್ದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ರೀತಿ ನಾವು ಸಂತೋಷವಾಗಿ ಬಾಳ್ಬೋದು, ಯಾವ ರೀತಿ ಅವ್ರಿಗೂ ಭಯ ಇರುತ್ತೆ ಅನ್ನೋದ್ರ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಚುನಾವಣೆ ಬಂದಾಗ ನಾವು ನೋಡ್ತೀರಿ, ಯಾವುದೋ ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ, ಬೇರೆ ಇನ್ನೇನೇನೋ ಹೇಳ್ತಾರೆ. ಅದನ್ನೇನೇನೋ ಕೇಳ್ಕೊಂಡು ನಾವು ಓಟ್ ಹಾಕಿ ನಾವೇ ಗೆಲ್ಸಿ ಕಳಿಸಿರ್ತಕ್ಕಂಥವ್ರು ನಮ್ಮ ವಿರುದ್ಧವಾಗಿ, ನಮ್ಮ ಧರ್ಮದ ವಿರುದ್ಧವಾಗಿ ದಿನಾ ಮಾತಾಡ್ತಾ ಇದ್ರೂ ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿಗಳಿದ್ದಾರೆ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ 10-15 ವರ್ಷದಿಂದಾನೇ ಪಿತೂರಿಗಳು ಹಾಕಿರ್ತಾರೆ ಇವರು. ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು. ಹೆಚ್ಚಿಗೆ ಏನು ನಾನು ಮಾತಾಡಲ್ಲ, ಕುಮಾರಿ ಅವರು ಮಾತಾಡಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮ ಜನ್ಮ ಪಾವನ ಏನೇಳಿ ಅದನ್ನ ನಾವು ಮೈಗೂಡಿಸ್ಕೊಂಡ್ರೆ ಸಾಕು. ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಹೇಳಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸ್ವತಂತ್ರ ಯಾವ ರೀತಿ ಬಂದ್ರು, ನಾವು ಯಾವ ರೀತಿ ಇರಬೇಕು, ಮುಂದಿನ ಪೀಳಿಗೆ ನಾವು ಧೈರ್ಯವಾಗಿರ್ಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ದೇಶದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತೇಳಿ ಇತಿಹಾಸ ತಿಳಿಸ್ಕೊಡ್ಬೇಕು ಅಂತೇಳಿ ಕುಮಾರಿ ಅವರು ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು. ನಾವು ಇಲ್ಲಿ ಏನು ಸ್ವತಂತ್ರ ಬಂದು 79 ವರ್ಷ ಆದ್ರೂ ಸ್ವತಂತ್ರ ಯಾವ ರೀತಿ ಬಂತು ಅಂತೇಳಿ ಇತಿಹಾಸ ನಿಮ್ಗೆ ತಿಳಿಸಿಲ್ಲ ಅಂದ್ರೆ ಬಿಡು, ಹೆಂಗೋ ಸ್ವತಂತ್ರ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿರ್ತಾರೆ. ಇತಿಹಾಸ ತಿಳ್ಕೊಂಡಾಗ ಮಾತ್ರನೇ ಆ ಸ್ವತಂತ್ರಕ್ಕೋಸ್ಕರ ಇಷ್ಟು ಲಕ್ಷಾಂತರ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರ ಪ್ರಾಣವನ್ನೇ ಕೊಟ್ಟು ನಮ್ಗೆ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ಯಾವ ರೀತಿ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸ್ವತಂತ್ರ ದಿನೋತ್ಸವನ್ನ ಆಚರಿಸ್ತಾ ಇದ್ರೆ ಅಲ್ಲಿಂದ ನಮ್ಮ ಹಿಂದೂಗಳೇನು ಪಾಕಿಸ್ತಾನದಲ್ಲಿದ್ರು ಅವ್ರನ್ನ ಕೊಲೆ ಮಾಡಿ ಅದೇ ಟ್ರೈನಲ್ಲಿ ದೇಶಕ್ಕೆ ಕಳಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ನಮ್ಮಲ್ಲಿರ್ತಕ್ಕಂಥ ಯುವಕರು ಏನಿದ್ದಾರೆ ಆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ, ಯಾವುದೇ ದುಶ್ಚಟಗಳಿಗೆ ಬಲಿ ಆಗದೆ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಈ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ನಡೀತಾ ಇರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯಾರ್ಯಾರೋ ಕೊಟ್ಟಿರ್ತಕ್ಕಂಥ ಇದರಲ್ಲಿ ನಡೀತಾ ಇರ್ತೈತೆ. ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಇದ್ದೀರಿ, ಒಂಥರ ಸಂವಿಧಾನ ಇಟ್ಕೊಂಡು ದಿನ ಇದನ್ನ ಉಳಿಸಿ ಅಂತೇಳಿ ಇಲ್ಲಿ ಹಾಳು ಮಾಡೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದಿಷ್ಟೇ, ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರಿ. ಈ ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷ ಆದ್ರೂ ನಾವು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಇಂಡಿಯಾ ಫ್ಲಾಗ್ ಹಾಕ್ಬೇಕಂದ್ರೆ ಕುಮಾರಿ ಹಾರಿಕಾ ಅವರು ನನಗೆ ಮುಳುಬಾಗ್ಲಲ್ಲಿ ಹಿಂಗಿದೆ ಅಣ್ಣ ನೋಡ್ರೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದೆ, ನೋಡಮ್ಮ ಕೆಲವೇ ತಿಂಗಳುಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರಿ. ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ, ಇಲಾಖೆಯವರ ಸಹಕಾರದಿಂದ, ಅವತ್ತಿದ್ದಂತ ಅಧಿಕಾರಿಗಳು ಅದೇ ತರ ಇದ್ರು, ಸರ್ಕಾರನೂ ಅದೇ ತರನೇ ಇತ್ತು. ಇವತ್ತಲ್ಲಿ ಭಾರತದ ಧ್ವಜವನ್ನ ಹಾಕಿದಿರಿ. ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಏನೇ ಬಂದ್ರೇನು ಬೆಳಗ್ಗೆ 6:15 ಅಲ್ಲಿ DCSPನೇ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು. ಅದಾದ್ಮೇಲೆ ಯಾವ ರಾಜಕಾರಣಿನೂ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡ್ಕೊಡುದು ಅಂತ ಹೇಳಿ ರೆಜುಲೇಷನ್ ಮಾಡಿಸಿದ್ದೀರಿ ನಾವು. ಯಾಕಂದ್ರೆ ಬೇರೆ ಯಾರ್ಯಾರೋ ಬರ್ಬೋದು, ಅಲ್ಲಿ ನಗರಸಭೆಗೆ ಯಾರೋ ಅಧ್ಯಕ್ಷರಾಗಿ ಬರ್ಬೋದು, MLA ಯಾರೋ ಬರ್ಬೋದು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರೋ ಬರ್ಬೋದು. ಇಲ್ಲಿ ವೋಟ್ ಹಾಕ್ಸ್ಕೋಬೇಕಪ್ಪ, ಅಲ್ಲಿ ನಾನು ಧ್ವಜಾರೋಹಣ ಮಾಡಿದ್ರೆ ನಾನು ಕೋಟ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಬೋದು.
ಅದಕ್ಕೋಸ್ಕರ DCSPನೇ ಹೋಗಿ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಮಾಡಿರ್ತಕ್ಕಂಥದ್ದು. ನಮಗ್ ಗೊತ್ತು ಮುಂದೊಂದು ದಿನ ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಂಡೆ ಆ ತರ ಮಾಡಿರಿ. ಇನ್ನು ಏನೇನು ಮಾಡ್ಬೇಕಂತ ಇತ್ತು, ಆದ್ರೆ ಕಾರಣಾಂತರಗಳಿಂದ ಮಾಡೇ ಮಾಡ್ತೀರಿ. 500 ವರ್ಷ ಬೇಕಾಯ್ತು ರಾಮ ಮಂದಿರ ಕಟ್ಟೋದಕ್ಕೆ ಅಂದ್ರೆ ಅಷ್ಟು ವರ್ಷಗಳ ಹೋರಾಟ. ನಾವು ಕೋಲಾರನ್ನ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಾವು ಬದಲಾಯಿಸ್ಬೇಕಂದ್ರೆ ಯಾವ ರೀತಿ ಪ್ರಧಾನಮಂತ್ರಿ ಆಗಿ ಬಂದಿದ್ದಾದ್ಮೇಲೆ ಆರ್ಟಿಕಲ್ 370 ತೆಗೆಯೋದಕ್ಕೆ ಎಷ್ಟು ವರ್ಷ ಬೇಕಾಗಿತ್ತು, ಅವ್ರು ಬಂದ್ಮೇಲೆ ಎಷ್ಟು ಬೇಗ ತೆಗೆದ್ರು. ಯಾವ ರೀತಿ ಅಖಂಡ ಭಾರತ ಆಗ್ಬೇಕು ಅಂತ ಹೇಳಿ ಇವತ್ತು ಕನಸು ಕಾಣ್ತಾ ಇರೋದು ಇವತ್ತಿಂದಲ್ಲ, ಅವತ್ತಿಂದ ಕುಮಾರಿ ಆರಿಕ್ ಅವರು ಹೇಳಿದ್ರೆ ನಾವು ಈ ಮುಳ್ಬಾಗ್ಲಲ್ಲಿ ನಾನು ಹಂಗೆ ಮಾತಾಡ್ತೀನಿ, ವಾಯ್ಸ್ ಜೋರ ಕೇಳಿಸುತ್ತಲ್ಲ. ಈ ಮುಳ್ಬಾಗ್ಲಲ್ಲಿ ಶಿವಾಜಿ ಜಯಂತಿ ಮಾಡ್ಬೇಕಂದ್ರೇನು ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ರು. ಆ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇದ್ದೀರಾ, ಪಾಕಿಸ್ತಾನದಲ್ಲಿ ಇದ್ದೀರಾ, ನಾವು ಮಾಡೇ ಮಾಡ್ತೀರಿ, ನಿಮ್ ಕೈನಲ್ಲಿ ಏನಾಗುತ್ತೆ ಮಾಡ್ಕೊಳ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಡಿಸೈಡ್ ಮಾಡಿದಾಗ ನಾವ್ ಯಾರಿಗೂ ಒಂದೇ ಒಂದು ವೆಹಿಕಲ್ ಕೊಟ್ಟಿಲ್ಲ, ₹1 ಹಣ ಕೊಟ್ಟಿಲ್ಲ. ಸುಮಾರು 25ರಿಂದ 30 ಸಾವಿರ ಜನ ಬಂದು ಶಿವಾಜಿ ಜಯಂತಿಯನ್ನ ಮಾಡಿದ್ರಿ. ಈ ಮುಳುಬಾಗ್ಲು ಅಂತ ಹೇಳಿದ್ರೇನೆ ಒಂದ್ ರೀತಿಯಲ್ಲಿ ಹಿಂದುತ್ವ ಅನ್ನೋದ್ರಲ್ಲಿ ಅವ್ರ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಎಲ್ಲಾರನ್ನು ಕೇಳಂತವ್ರು ರಾತ್ರಿ 10-11 ಗಂಟೆ ಆದ್ರೂ ನೀವು ಕಾಯ್ತಾ ಇರ್ತೀರಿ. ನಾವ್ ಹೇಳೋದಿಷ್ಟೇ, ಕುಮಾರಿಯವರು ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಏನೇನು ಪಿತೂರಿ ನಡೀತಾ ಇದೆ, ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಏನೇನು ಪಿತೂರಿ ನಡೀತಾ ಇದೆ, ಇದಕ್ಕೆಲ್ಲ ಅವ್ರಿಗೂ ನಾವು ಧೈರ್ಯ ತುಂಬಂತ ಕೆಲಸಗಳನ್ನು ಮಾಡಬೇಕು. ನಾವು ಮುಂದೊಂದು ದಿನ ನಾವು ಬರ್ತೀರಿ, ನಿಮ್ ಪರವಾಗಿರ್ತೀರಿ. ನಾವಿಲ್ಲಿ ಹೋರಾಟಗಳನ್ನ ನಿಮ್ ಪರವಾಗಿ ಮಾಡಿದಿರಿ. ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ, ನಿನ್ನೆ ತಿಮುರುಡಿ ಅರೆಸ್ಟ್ ಆಗಿದ್ದಾರೆ. ನಾಳೆ ದಿನ ಆ ತಮಿಳ್ನಾಡಲ್ಲಿ ಒಂದು MP ಇದ್ದಾನೆ, ಅವರೂ ಅರೆಸ್ಟ್ ಆಗ್ತಾರೆ. ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ಟರು, ಯಾವ ಮಿಷನರೀಸ್ ಹಣ ಕೊಟ್ಟರು, ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನ ತನಿಖೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿದ್ದು ಇಲ್ಲಿ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು, ನಿಮಗೂ ಗೊತ್ತು. ಅವ್ರನ್ನ ಕೂಡಲೇ ಹಿಡಿದು ಯಾರೇ ದೇಶದ್ರೋಹಿಗಳಾಗಿರ್ಲಿ, ಇಲ್ಲಿ ಯಾರೇ MLA ಆಗಿರ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಲಿ, ದೇಶ ಫಸ್ಟ್, ದೇಶದ್ರೋಹಿಗಳನ್ನ ನಾವು ಹಿಡಿದು ಕೊಡ್ತೀರಿ, ಸದೆ ಬಡಿತೀರಿ ಅಂತ ಹೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋರು ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿರ್ತಾನೆ. ಅದು ಬಿಟ್ಟು ವೋಟ್ ಬೇಕು, ನಾನು ಕಾರ್ಪೊರೇಟರ್ ಆಗ್ಬೇಕು, ನಾನು ಪುರಸಭೆ ಸದಸ್ಯ ಆಗ್ಬೇಕು, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು, ನಾನು ಜಿಲ್ಲಾ ಪಂಚಾಯತ್ ಆಗ್ಬೇಕು, ನಾನು MLA ಆಗ್ಬೇಕು, ನಮ್ಮ ದೇಶದ ವಿರುದ್ಧವಾಗಿ ಯಾವನ್ ಏನಾದ್ರು ಮಾತಾಡ್ಕೊಳ್ಳಿ, ನಾವು ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡೋಣ. ಯಾಕಂದ್ರೆ ವೋಟ್ ಹಾಕಲ್ಲ, ಅವ್ರ ಮನೆಗೆ 10-15 ಓಟ್ ಇರ್ತೈತೆ, ನಮ್ಮ ಮನೆಗಳಲ್ಲಿ 3 ಓಟ್ ಇರ್ತೈತೆ ಅಂತ ಯಾರು ತಿಳ್ಕೊಂಡ್ರೆ ಮುಂದೊಂದು ದಿನ ಕುಮಾರಿ ಆರಿಕ್ ಅವ್ರು ಯಾವ ರೀತಿ ಹೇಳಿದ್ರು, ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಈ ದೇಶದಕ್ಕೋಸ್ಕರ ಯಾರ್ಯಾರು ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೆನ್ಸ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗ್ಲಿ, ಬಜರಂಗ ದಳ ಆಗ್ಲಿ, ಮನೆಗಳನ್ನ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ. ಇವತ್ತು RSS ಅಲ್ಲಿ ಆಗ್ಲಿ, ಯಾರೇ ಆಗ್ಲಿ ತುಂಬಾ ಕಷ್ಟ ಇರುತ್ತೆ. ತಂದೆ ತಾಯಿಗಳು ಇಬ್ಬರೇ ಇರ್ತಾರೆ, ಅವ್ರನ್ನ ಇವ್ರು ಸಾಕ್ಬೇಕು. ಅದನ್ನ ಬಿಟ್ಟು ಈ ದೇಶ ಈ ಧರ್ಮಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಪ್ರಚಾರಕ್ಕಾಗಿ ಮತ್ತೆ ವರ್ಷಗಳಾದ್ರೂ ಅವ್ರ ಮನೆಗೆ ಹೋಗದೆ ದೇಶ ಸೇವೆ ಮಾಡ್ತಾ ಇದಾರಲ್ಲ, ಅವ್ರು ಏನಕ್ಕೆ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು. ಆರಿಕ್ ಅವ್ರು ಹೇಳ್ದಂಗೆ ಕುಮಾರಿ ಅವರು, ನಾವು ಅವ್ರಿಗೆ ಬೆಂತಟ್ಟಬೇಕು, ನಾವಿದ್ದೀರಿ ನಿಮ್ ಜೊತೆಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಈ ದೇಶನ ಒಂದು ಉತ್ತಮ ಮಟ್ಟಕ್ಕೆ ಬರೋಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇಶದ್ರೋಹಿಗಳನ್ನ ಹೊರಗಡೆ ಕಳ್ಸೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ವಿಚಾರದ ನಾವು ತೀರ್ಮಾನ ಮಾಡಿದಾಗ ಮಾತ್ರ ನಾವು ಈ ದೇಶ ಸುಭಿಕ್ಷೆಯಾಗಿರುತ್ತೆ. ದೇಶದ್ರೋಹಿಗಳು ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ. ಇವ್ರಿಗೆ ಹೇಳೋದಷ್ಟೇ, ನಾನು SDP ಅವರು, ಪಾಪ್ಯುಲರ್ ಆಫ್ ಇಂಡಿಯಾದವರು, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದಾರಲ್ಲ, ಅವ್ರಿಗೆ ಹೇಳೋದಷ್ಟೇ, ಇಲ್ಲಿದ್ರೇನೆ ನಿಮಗೆ ಮರ್ಯಾದೆ. ಆ ಪಾಕಿಸ್ತಾನಕ್ಕೆ ಮೊನ್ನೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ, ಆ ಪೆಹಲ್ಗಾವ್ ಇದಾದಂತ ಸಂದರ್ಭದಲ್ಲಿ ನಮ್ಮಲ್ಲೇನು ಅಲ್ಲಿ ಅಟ್ಯಾಕ್ ಮಾಡಿ ಅವ್ರ ಉಗ್ರ ಶಿಬಿರಗಳ ಮೇಲೆ ಧ್ವಂಸ ಮಾಡಿ 70 ಜನ ಉಗ್ರಗಾಮಿಗಳನ್ನ
ಧ್ವಂಸ ಮಾಡಿದ್ರು, ಹತ್ಯೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿದಾಗ ಆ ಗಡಿಯಲ್ಲೇ ಇವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ. ನಿಮ್ಗಲ್ಲಿ ತಿನ್ನಕ್ಕೂ ಊಟ ಇಲ್ಲ, ಕತ್ತೆಗಳು ಮಾಡ್ಕೊಂಡು ಅದಕ್ಕೂ ಇಲ್ಲ.